ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಎಮ್ಮಂತ. ಹೆಂಗೆ ನಿಮ್ಮ ಏರಿಯಾ, ಏನ್ ನಿಮ್ಮ ಪ್ರಾಬ್ಲಮ್? ಬೊಂಬಾಟಾಗಿದೆ. ಹೆಂಗ್ ಬೊಂಬಾಟಾಗಿದೆ? ಇದಕ್ಕಿಂತ ಬೇಕು, ಮಳೆ ಬಂದ್ರೆ ಕೊಚ್ಕೊಂಡು ಹೋಗ್ತದೆ ಜನಗಳೆಲ್ಲ ಅಷ್ಟೇ. ಮಳೆ ಬಂದ್ರೆ ಕೊಚ್ಕೊ ಹೋಯ್ತಾರೆ. ಆಮೇಲೆ ನೀರಿನ ಸಮಸ್ಯೆ ಅದು ಮಾಡ್ತಾವ್ರೆ. ಮೇನ್ಗಳು ಏನ್ ಮಾಡ್ತಾವ್ರೆ? ಬೋರ್ಗಳಲ್ಲಿ ನೀರಿಲ್ಲ. ಮೇನ್ ಯಾವ್ದು ಪ್ರತಿ ಬೋರ್ ಹಾಕ್ರು 1000 ಅಡಿ ಇರಲ್ಲ. ಮೇನ್ ಅದು ನಮ್ಮ ದೊಡ್ಡ ಬಿರುಕಲ್ ಕೆರೆಯಲ್ಲಿ ಅದೆಲ್ಲ ಹೂಲ್ ತೆಗಿಸ್ತಾವ್ರೆ. 3 ವರ್ಷದಿಂದ ತೆಗಿತಾವ್ರೆ. ತೆಗಿತಾನೆ ಅವ್ರೆ. ಜಲ್ಲಿ ಹಾಕ್ಸಿ ಎಷ್ಟು ದಿನ ಆಯ್ತು? ಜಲ್ಲಿ ಹಾಕ್ಸಿ ಎಷ್ಟು ದಿನ ಆಯ್ತು? ನಮ್ಮಮ್ಮ ಒಂದೂವರೆ ವರ್ಷ ಇರ್ಬೋದು ಅಷ್ಟೇ. 1.5 ವರ್ಷದಿಂದ ಜಲ್ಲಿ ಹಾಕ್ಸಿ ಇನ್ನೂ ರೋಡ್ ರೆಡಿ ಆಗಿಲ್ಲ. ಆಗ್ಲಿ ಎಲ್ಲ ಕಿತ್ತೋಗದೆ. ಎಲ್ಲ ಕಿತ್ತೋಗದೆ. ನೆಕ್ಸ್ಟ್ ಇನ್ನೊಂದು ಪಕ್ಷ ಚೇಂಜ್ ಮಾಡೋದು. ನಿಮ್ಮ ಎಮ್ ಎಲ್ ಎ ಹೆಂಗೆ? ನಿಮ್ಮ ಎಮ್ ಎಲ್ ಎ ಹೆಂಗೆ ಈ ಕಡೆ ನಾ ಕಡೆಗೆ, ಆ ಕಡೆ ಈ ಕಡೆಗೆ ಹೋಗ್ತಾ ಈ ಕಡೆ ಆ ಕಡೆಗೆ, ಆ ಕಡೆ ಈ ಕಡೆಗೆ ಯಾವ ಕಡೆ ಇರ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಅವ್ರಿಗೆ. ಹಂಗೆ ಹೋಗ್ತಾ ಇರ್ತದೆ. ಏನ್ರಿ ನಿಮ್ಮ ಹೆಸರು? ಇರ್ರಿ, ನಿಮ್ಮ ಹೆಸರು ಹೇಳ್ರಿ. ನಾಗರತ್ನ. ನಾಗರತ್ನ ಅವ್ರೆ, ಮಾತಾಡ್ರಿ. ನೀವು ಬರ್ರಿ ನಾಗರತ್ನ ಅವ್ರೆ. ಇದು 2000 ರೂಪಾಯಿ ಬಂತ? ನಮಗೇನು ಬರಲ್ಲ. ನಿಮ್ಮ ಹೆಸರೇನ್ರಿ? ಪ್ರೇಮ. ಪ್ರೇಮ. ನಮ್ಮ ಅಮ್ಮನ ಹೆಸರು ಪ್ರೇಮ. 2000 ರೂಪಾಯಿ ಬಂತ? ಇಲ್ಲ, ನಮಗೆ ಬಂದೇ ಇಲ್ಲ. ಯಾಕೆ ಮಾಡಿಸಿಲ್ಲ ನಾವು. ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇದೆ. ಸದ್ಯ ರೋಡ್ ಮಾಡಿಕೊಟ್ರೆ ಸಾಕು. 2000 ಬೇಡ, ಯಾವುದು ಬೇಡ ನಮಗೆ. ಇದು ಬರ್ಬೇಕಿತ್ತು ಮ್ಯಾಟ್ರು. ಆಮೇಲೆ ಬಂದು ನೋಡಿ ಹಂಗೆ ಒಂಚೂರು ಬರ್ತೀವಿ. ಆಮೇಲೆ ಬಂದ್ರೆ ಬರೋದೇ ಇಲ್ಲ ಈ ರೋಡ್ಗೆ ಅಂತೀರಾ. 2 ವರ್ಷದಿಂದ 2 ವರ್ಷದಿಂದ ನೀರಿಲ್ಲ. ನೀರಿಲ್ಲ. ಆಮೇಲೆ ದುಡ್ಡು ಕೊಟ್ಟು ಹೆಂಗೆ ನಿಮ್ಮ ಎಮ್ ಎಲ್ ಎ? ಅಯ್ಯೋ ಸೂಪರ್ ಬಿಡ್ರಿ ಇಂಥ ವಿಷಯದಲ್ಲಿ. ಈ ಕಡೆ ಓಟೆ ಬಿದ್ದಿಲ್ಲ, ಅದಕ್ಕೆ ನಾವೇನು ಮಾಡಲ್ಲ ಅಂತ. ಹೊಟ್ಟೆ ಬಿದ್ದಿಲ್ಲ. ಹಂಗೆ ಹೇಳೋದು ಅವರು. ತರ ಇಲ್ಲಿಗೆ ಬರಲ್ಲ. ಬರೋದೇ ಇಲ್ಲ. ಎಲೆಕ್ಷನ್ ಟೈಮಲ್ಲೇ ಬರೋದೇ ಇಲ್ಲ. ಇವಾಗೆಲ್ಲ ಯಪ್ಪ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮಿಕ್ಕಿದ ದಿನ ಬರೋದೇ ಇಲ್ಲ ಬಿಡಿ. ಏನ್ರಿ ಗೌಡ್ರೆ ನಿಮ್ಮ ಹೆಸರು? ರಾಮಕೃಷ್ಣಪ್ಪ. ರಾಮಕೃಷ್ಣಪ್ಪನವ್ರೆ, ಏನ್ ನಿಮ್ಮ ಪ್ರಾಬ್ಲಮ್ಮು? ನೀರು. ಆಮೇಲೆ ಹೊಟ್ಟೆ ಊಟ ಎಲ್ಲ ತಿನ್ನಕ್ಕೆ ಅನ್ನ ಇಲ್ಲ, ಮತ್ತೆ ಇನ್ನೇನು ಮಾಡಲಿ? ಅಲ್ಲಿ ನೋಡಿ ಕುಡಿಯೋಕೆ ನೀರಿಗೆ ಪಟ್ಟೆ ಗತಿ ಇಲ್ಲ. ಯಾಕೆ ನಿಮಗೆ ರೇಷನ್ ಕಾರ್ಡಲ್ಲಿ ಅಕ್ಕಿ ದುಡ್ಡು ಬರ್ತಿಲ್ವಾ? ಬರ್ತದೆ. ಗೊತ್ತಾಯ್ತಾ? ದುಡ್ಡು ಬರ್ತೈತಾ? ನಿಮ್ಮ 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 ಹೆಂಗಸರಿಗೆ 2000 ರೂಪಾಯಿ? ನಮ್ಮ ಹೆಂಗಸರು ತೀರುವಾಗ 5 ವರ್ಷ ಆಯಿತು. ಪೆನ್ಷನ್ ದುಡ್ಡು? ಪೆನ್ಷನ್ ದುಡ್ಡು ಇನ್ನೂ ಬಂದಿಲ್ಲ, 3 ತಿಂಗಳಾಯಿತು. 3 ತಿಂಗಳಾಯ್ತು, ಬಂದೇ ಇಲ್ಲ. ಏನೂ ಇಲ್ಲ. ಏನಣ್ಣ ನಿನ್ನ ಬಾಧೆ? ಎಲ್ಲೋದ್ರೂ ನಮ್ಮ ಹಿಂದೆ ಬಿದ್ದುಬಿಟ್ಟಿದೆಯಲ್ಲ. ಅಜಯ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಹನುಮಕ್ಕ. ಹನುಮಕ್ಕ ಅವ್ರೆ, 2000 ರೂಪಾಯಿ ಬತ್ತಿದ? ಎಷ್ಟು ತಿಂಗಳಾಯ್ತು ಹನುಮಕ್ಕ? ಆಗ್ಲೇ 6 ತಿಂಗಳಾಗೋಯ್ತಣ್ಣ. 6 ತಿಂಗಳಿಂದ ಬಂದಿಲ್ವಾ? ಬಂದಿಲ್ಲ. ಓಟ್ ಪಿಂಚನ್ ಕಾಸು ಬರ್ತದೆ, ಅದರೊಳಗೆ ಓಟ್ ತಿಂಗಳು ತಗೊಂಬಂದು ಇದು ಅಕ್ಕಿ ಕಾಸು ಒಂಚೂರು ಬಂದಿತ್ತು. ಅಕ್ಕಿ ಕಾಸು ಒಂಚೂರು ಬಂದಿತ್ತಾ? 2000 ರೂಪಾಯಿ ಇಲ್ಲ. ಇಲ್ಲ. ಪಿಂಚಣಿ? ಪಿಂಚಣಿ ಬರ್ತದೆ. ಹೌದಾ? ಈಗ ಏನ್ ಸಮಸ್ಯೆ ನಿಮ್ಮ ಏರಿಯಾದಲ್ಲಿ? ನಮಗೆ ಇದು ಕೊಚ್ಚೆ ನೀರೇ ನಮಗೆ ಸಮಸ್ಯೆ. ನಮಗೆ ಮಳೆ ಸೋರ್ತದೆ, ಮಳೆ ಹುಯ್ತದೆ, ಇದ್ರಾಗಿರ್ಬೇಕು ನಾನು. ಸರ್ ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಬೈಲಾಂಜನಪ್ಪ ಅಂತ. ಬೈಲಾಂಜನಪ್ಪ ಅಂತ. ಏನ್ ನಿಮ್ಮ ಏರಿಯಾ ಪ್ರಾಬ್ಲಮ್? ಪ್ರಾಬ್ಲಮ್ ಏನು ಇಲ್ವಲ್ಲ. ಏನೂ ಇಲ್ವಾ? ವಾವ್ ವಾವ್. ನೀರು ಕೊಡ್ತಾವ್ರೆ, ಎಲ್ಲ ಕೊಡ್ತಾವ್ರೆ. ಆಮೇಲೆ ಯಾರು ಕೊಡ್ತಾವ್ರೆ? ಸೋಮಶೇಖರ್ ಅವರು ಎಲ್ಲಿದ್ದಾರೆ? ಕಳಿಸ್ತಾವ್ರಲ್ಲ, ಬಂದಿದ್ದಾರೆ ಇಲ್ಲಿಗೆ? ಬರ್ತಾರೆ. ಎಷ್ಟು ಸಲ ಬಂದಿದ್ದಾರೆ? ಬೇಕಾ ಸರಿ ಬರ್ತಾನೆ ಇರ್ತಾರೆ. ಹೇಳಿ ಎಷ್ಟು ಸಲ ಬಂದಿದ್ದಾರೆ? ಬಂದಿದ್ದಾರೆ. ಯಾರು ನೋಡೇ ಇಲ್ಲ ಅಂತವ್ರೆ. ಯಾರು ಹೇಳಿದ್? ಜನ ಹೇಳ್ತಾವ್ರಲ್ಲ, ಯಾರು ನೋಡೇ ಇಲ್ಲ. ಪಾಪ ಅವ್ರ ಮನೆಗಿರೋರ್ಗೆ ಏನ್ ಗೊತ್ತಿರ್ತದೆ ಅವ್ರಿಗೆ? MLA ಯಾರು ಇವ್ರು ಯಾರು ಅಂತ ಅವ್ರಿಗೆಲ್ಲ ಏನ್ ಗೊತ್ತಿರ್ತದೆ? ಗೊತ್ತಿಲ್ಲ. ಮತ್ತೆ ಕಾವೇರಿ ನೀರು ನಾನು MLA ಅಂತ ತೋರ್ಸ್ಕೊಡ್ಬೇಕು ತಾನೆ ಜನರಿಗೆಲ್ಲ? ಎಲ್ಲ ತೋರಿಸ್ಕೊಡ್ ಗೊತ್ತಾಗ್ಬೇಕು ತಾನೆ ಅವರಿಗೆ? ಎಲ್ಲರೂ ಗೊತ್ತಿದೆ, ಎಲ್ಲರೂ ಬರ್ತಾನೆ ಇರ್ತಾರ ಅವರು. ಮತ್ತೆ ರೋಡ್ ಯಾಕಾಗಿಲ್ಲ? ರೋಡ್ ಯಾಕೆ ಎಲ್ಲ ಆಗಿದೆ. 1.5 ವರ್ಷ ಆಯ್ತು. 1.5 ವರ್ಷ ಅಂದ್ರೆ ಅದಕ್ಕೆ ಜನಗಳು ಕಾರಣ ಅವ್ರೆ. ನಾವು ಇದ್ದೀವಿ. ಹೆಂಗೆ? ಯಾಕೆ ನಾವು ಮಾಡ್ಬೇಕಾದ್ರೆ ಬಂದವ್ರನ್ನ ಅವ್ರ ಮೇಲೆ ಕುಸ್ತಿ ಮಾಡಿ BBMP ಮೇಲೆ ಜಗಳ ಮಾಡಿ ಕಳಿಸ್ತಾರೆ. ಯಾರು ಮಾಡ್ತಾರೆ? ಯಾಕೆ ಜಗಳ? ಹೌದು, ನಾನು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ BBMP ಯಾರು ಯಾಕ್ರಿ ಕೇಳಬೇಕು? ರೋಡ್ ಆಗ್ಬೇಕಷ್ಟೇ. ರೋಡ್ ಆಗಕ್ಕೆ ಬಂದ್ರೆ ಅವ್ರ ಮೆಜರ್ಮೆಂಟ್ ಮಾಡಾಗಿಲ್ಲ, ಇಂಜಿನಿಯರ್ಗಳು ಬಂದ್ರೆ ಬೈದ್ರೆ ಯಾರು ಮಾಡ್ತಾರೆ? ಏನ್ ರೀಸನ್ ಏನು ಬೈಯಕ್ಕೆ? ರೀಸನ್ ಅಂತಂದ್ರೆ ಮಾಡಿಲ್ಲ, ಇಷ್ಟು ದಿನದಿಂದ ಇಲ್ಲಿಂದ ಹೋಗಿದ್ರೆ ನಮ್ಮ ಅನುದಾನ ಏನು ಕಾನೂನು ಕೇಳ್ತಾರೆ, ಪ್ರಶ್ನೆ ಮಾಡಬೇಕು. ಕೂಡ ಈ ನನಗೆ ಒಬ್ಬ ಸಾಮಾನ್ಯ ಪ್ರಜೆಗೆ ಅವರೆಲ್ಲ ಲೆಕ್ಕ ಕೊಡಕ್ಕಾಗತ್ತಾ? ಲೆಕ್ಕ ಬೇಡ. ಲೆಕ್ಕ ಕೇಳೋರು ಲೆಕ್ಕ ಇರ್ತಾರ್ರಿ. ಅವ್ರು ಕೇಳ್ಬೇಕಾದನ್ನ ಕೇಳಿದ್ರೆ ಕೊಡ್ತಾರೆ. ಸರಿ, ಈಗ ಅವ್ರು ಪ್ರಶ್ನೆ ಮಾಡಿದ್ರು ಅಂತ ಇವ್ರು ಕೆಲಸ ಬಿಟ್ಬಿಟ್ಟು ಓಡ್ಬಿಡೋದ? ಅಲ್ಲ, ಅವ್ರ ಮೇಲೆ ಕುಸ್ತಿಗೆ ಹೋದ್ರೆ ಯಾರು ಇರ್ತಾರೆ? ಯಾವ ತರ ಕುಸ್ತಿಗೆ ಹೋಗ್ತಾರೆ? ಹೊಡೆಯಕ್ಕೆ ಹೋಗ್ತಾರೆ ಅವ್ರನ್ನ. ಜನಗಳು ನಾವೇ ಅಧ್ವಾನ ಮಾಡ್ಕೊಳ್ಳೋದು, ಅವ್ರೇನು ಮಾಡ್ತಾ ಇಲ್ಲ. MLA ರೋಡ್ ಒಳಗಡೆ ಓಡಾಡಿದ್ದಾರೆ. ಬಂದಿದಾರ್ರಿ, ಅವೆಲ್ಲ ಬಂದಿದ್ದಾರೆ. MLA ಜನನೇ ಹೇಳ್ತಾವ್ರಲ್ಲ, ನಾವು ಅವ್ರನ್ನ ನೋಡೇ ಇಲ್ಲ, ನಾವು ನೋಡೇ ಇಲ್ಲ ಅಂತವ್ರಲ್ಲ. ಇವ್ರಿಗೆ ಪಾಪ ಅವ್ರಿಗೇನು ಗೊತ್ತು? ಕುಂತಿರ್ತಾರೆ. ಅವ್ರಿಗೆ MLA ಬಂದು ಹೋಗೋದಲ್ಲ, ಅವ್ರ ಮುಂದೆ ನೋಡೋಕ್ಕಾಗತ್ತಾ? ಲೋಕಲ್ ಲೀಡ್ರು ಪಾಡ್ರು ಅವೆಲ್ಲ ಬೇಡವೇ ಬೇಡ. ಲೀಡ್ರು ಗೀಡ್ರು ಅವು ಒಬ್ಬೊಬ್ರು. ಈಗ ಇಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ? ಇಲ್ಲಿ ನಾನು ಕಮಲ ಕಡೆ, ನೀವು ಕೈ ಕಡೆ ಅನ್ಕೊಂಡು ಇಲ್ಲಿ ಸೆಂಟ್ರಲ್ ಜಗಳ ಆಡ್ಕೊಂಡು. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಹನುಮಂತರಾಯಪ್ಪ. ನಿಮ್ಮ ಪ್ರಕಾರ ಹೆಂಗೆ ಏರಿಯಾ? ಚೆನ್ನಾಗಿದ್ಯಾ? ಸೂಪರ್ ಆಗೈತಲ್ಲ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ? ಏನು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಕ್ಲೀನ್ ಆಗಿದೆ ಅಂತ.
ಯಾಕೆ BBMP ಅಧಿಕಾರಿಗಳೆಲ್ಲ ಬಂದ್ರೆ ಲೆಕ್ಕ ಕೊಡಿ ಅಂತ ಕೇಳಿ ಜಗಳ ಮಾಡಿ ಓಡಿಸ್ತೀರಂತ ಎಲ್ಲ ಜನ. MLA ಎಷ್ಟು ಸಲ ಬಂದ್ರೆ ಇಲ್ಲಿಗೆ? ಬನ್ರಿ ಯಾಕರ ಬರ್ರಿ ಎಲ್ಲ ಬಂದವ್ರು ಬರ್ರಿ. ಹಾಂ ಹೇಳ್ರಿ ಸರ್, MLA ಎಷ್ಟು ಸಲ ಬಂದಾರೆ ಇಲ್ಲಿಗೆ? MLA ಎಲೆಕ್ಷನ್ಗೆ ಗೆದ್ದೋದ್ರೆ ಅವತ್ತಿನ ನೋಡೇ ಇಲ್ಲ ನಾವು. ಬರ್ತಾರಂತೆ, ಬಂದು ಹೋಯ್ತಾರಂತೆ, ನಿಮಗೆ ಗೊತ್ತಿಲ್ವಂತೆ? ಅರೆ ನಾವು ಗೊತ್ತಿಲ್ಲ, ಅವರು ಎಲ್ಲ ಗೊತ್ತಿಲ್ದಂಗೆ ಬಂದು ಹೋಗೋದು ಅಷ್ಟೇ. ಗೊತ್ತಿಲ್ಲಂಗೆ ಬಂದು ಒಳಗೆ ಅವ್ರನ್ನ ಮೀಟ್ ಮಾಡ್ಕೊ ಮಾತ್ರ ಹೋಯ್ತಾರೆ ಅಂತೀರಾ? ಏನು ವ್ಯವಸ್ಥೆ ಇದೆ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ನೀರಿಲ್ಲ, ರೋಡ್ ಇಲ್ಲ, ಇಡೀ ಇರೋ ಬರೋ ವ್ಯವಸ್ಥೆ, ಚೇಂಬರ್ ಇಲ್ಲ, ಆಮೇಲೆ ಡ್ರೈನೇಜ್ ಇಲ್ಲ. ಎಲೆಕ್ಷನ್ ಟೈಮಾಗಿ ಬರ್ತಾರೆ ಅಷ್ಟೇ, ತಿರುಗಿ ಮಗ ತೋರ್ಸಾರ ಇಲ್ಲ ಅಲ್ಲಿ. ಹಂಗೆ ಹಂಗೆ ಕರೆಂಟ್ ಅದ್ರ ನಟ್ಟು ಬರ್ತದ ಇಲ್ವೋ? ಕರೆಂಟ್ ಬಿಲ್ ಕಟ್ತೀವಲ್ಲ ಬರ್ತದೆ. ಅದು ಬರ್ಬೇಕು, ಮತ್ತೆ ಬಿಲ್ ಕಟ್ತಿರಲ್ಲ. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಮುನಿರತ್ನ. ಮುನಿರತ್ನ? ಅಯ್ಯೋ, ನಮ್ಮ MLA ಮುನಿರತ್ನ ಹೆಸರು ಇಟ್ಕೊಂಡ್ಬಿಟ್ಟಿದೆ. ಆಯ್ತು, ನಂಗೆ ಗಾಬರಿ ಆಗ್ಬಿಟ್ಟೆ ಈಗ. ಹೇಳಿ ಹೇಳಣ, ಹೋಗ್ಲಿ. 200 ರೂಪಾಯಿ ಬಂತಾ? ನಾವು ಮಾಡ್ಸೇ ಇಲ್ಲ. ಯಾಕೋ? ಕಾರ್ಡ್ ಇರ್ಲಿಲ್ಲ, ಮಾಡ್ಸಿಲ್ಲ. ಕಾರ್ಡ್ ಇಲ್ಲ, ಮಾಡಿಸ್ಬೇಡಿ ಕಾರ್ಡ್, ಆಯ್ತಾ? ಬೇಡ ಬಿಡ್ರಿ ಸರ್. ಅಕ್ಕಿ ಬೇಡವಾ, ರೇಷನ್ ಬೇಡವಾ? ಗೊತ್ತಾಯ್ತು. ನೀರು ಬರುತ್ತೆ ನಟ್ಟಿಗೆ? ಇಲ್ಲ, ಅಂತಿದ್ದೀರಾ? ನಾವು ಈ ಏರಿಯಾ ಅಲ್ಲ, ಪಕ್ಕದ ಏರಿಯಾ ನಾವು. ಒಬ್ಬಡಿ. ಏನ್ ನಿಮ್ಮ ಹೆಸರು ಅಜ್ಜಿ? ನೋಡಕ್ರಿ ಅಲ್ಲಿ ಅಜ್ಜಿ, ನಿಮ್ಮ ಹೆಸರೇನು ಅಜ್ಜಿ? ನನ್ನ ಹೆಸರು ಅಕ್ಮರಕ್ಕ ಅಂತ. ಅಕ್ಮರಕ್ಕ 200 ರೂಪಾಯಿ ಕಾಸು ಬಂದದ? ಗೊತ್ತಾಯಿಲ್ಲ ಇದು. 8 ತಿಂಗಳಾಯ್ತು? ಆಗ್ಲೇ 3 ತಿಂಗಳಾಯ್ತು. 3 ತಿಂಗಳಿಂದ ಬಂದಿಲ್ಲ. ಬಂತ್ರಿ 2000? 2000 ಬಂತೀವಿ. 10 ತಿಂಗಳು ಬಂತು. ಈಗ ಎಷ್ಟು ತಿಂಗಳಿಂದ ಬಂದಿಲ್ಲ? 2 ತಿಂಗಳು 3 ತಿಂಗಳಿಂದ ಬಂದಿಲ್ಲ. 2 ತಿಂಗಳು 3 ತಿಂಗಳಿಂದ 2 ಕಂಡೇ ಇಲ್ಲ. ಲಕ್ಷ್ಮಿ ಒಲ್ದೇ ಇಲ್ಲ. ಲಕ್ಷ್ಮಿ ಒಲ್ದೇ ಇಲ್ಲ, ಮನೆ ಕಡೆ ನೋಡೇ ಇಲ್ಲ ಲಕ್ಷ್ಮಿ. ಮತ್ತೆ ಲಕ್ಷ್ಮಿ ಕತೆ ಆ ಕಡೆ ಇರ್ಲಿ, ರೋಡ್ ಹಿಂಗಿದ್ರೆ ಲಕ್ಷ್ಮಿಯಲ್ಲಿ ಬಂದಳು. ನೀರು ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ. ಕಾವೇರಿ ನೀರು ಡ್ರಮ್ ಇಕ್ಕಿದ್ರು, ಆ ಡ್ರಮ್ಮು ಬಂತು, ಒಂದು 3 ತಿಂಗಳು ಬಂತು ಅಷ್ಟೇ. ಮತ್ತೆ ಖಾಲಿ ಡ್ರಮ್ಮು, ನೀರಿಲ್ಲ. ಟ್ಯಾಂಕರಾಗಿ ಬಿಟ್ಟರು, 10 ಬಿಂಗೆ ಹಿಡ್ಕೊಂಡ್ವಿ, ಸುಮ್ಮನಾದ್ವಿ. ಮತ್ತೆ ಅದು ಸ್ಟಾಪ್ ಆಯಿತು. ನಾವು ಅಲ್ಲಿಂದ ಹೊರಬೇಕು, ನೀರಿಲ್ಲ, ನೀರಿನ ಸಮಸ್ಯೆ ಸರ್. ಚೇಂಬರ್ ಎಲ್ಲ ಫುಲ್ಲು ಮೋರಿಲಿ ಹೋಗ್ತೈತೆ ಸರ್. ಊಟ ಮಾಡೋಕ್ಕಾಗಲ್ಲ, ಒಳಗಡೆ ಕುತ್ಕೊಳಕ್ಕಾಗಲ್ಲ, ಮಕ್ಳಿಗೆಲ್ಲ ತೊಂದರೆ. ಮತ್ತು ಈಗ ಡೆಂಗ್ಯೂ ಸ್ಟಾರ್ಟ್ ಆಗೈತೆ. ಡೆಂಗ್ಯೂ ಮಕ್ಳಿಗೆಲ್ಲ ಕಾಯಿಲೆ. ಸರಿ, ನೀರು ಬರ್ತಾ ಇಲ್ಲ, ಅದು ಪ್ರಾಬ್ಲಮ್. MLA ಎಲ್ಲಿ ಸರ್? ನಮ್ಗೆ MLA ಗೊತ್ತು, ಸೋಮಶೇಖರ್ ಅಂತ ಗೊತ್ತು. ಬಟ್ ಅವ್ರು ಈ ಏರಿಯಾಗೆಲ್ಲ ಬಂದಿಲ್ಲ ಸರ್. ಸರ್ಕಲ್ಗೆ ಬರ್ತಾರೆ, ಹೋಗ್ತಾರೆ, ಬೇಕಾದವ್ರು ಅಷ್ಟೇ ಇದ್ದಾರೆಲ್ಲ ಇಲ್ಲ. ನೋಡಿ, ಇದು 2ನೇ ST ಸೋಮಶೇಖರ್ ಹೆಸರಲ್ಲಿ ನಾವು 2ನೇ ಏರಿಯಾಗೆ ಬಂದಿದ್ದೀವಿ. ST ಸೋಮಶೇಖರ್ ಮಂಗಮಾಯ. ಬರಬೇಕು ನೀವು ಒಂಚೂರು ಈ ಕಡೆ. ಏನ್ ನಿಮ್ಮ ಹೆಸರು ಅಮ್ಮ? ಹನುಮಕ್ಕನವರು ಸುಮಾರು ಜನ ಇದಾರೆ ಇಲ್ಲಿ ಏರಿಯಾದಲ್ಲಿ. 200 ರೂಪಾಯಿ ಬಂತಾ? ಇಲ್ಲ ಸ್ವಾಮಿ, ಆಲೆ ಒಂದು 6 ತಿಂಗಳಾಯ್ತು. 6 ತಿಂಗಳಾಯ್ತು. 6 ತಿಂಗಳಾಯ್ತಾ? 6 ತಿಂಗಳಿಂದ ಬಂದೇ ಇಲ್ವಾ? ಇಲ್ಲ, ಬರಲಿಲ್ಲ. ನಿಮ್ಮ MLA ನೋಡಿದ್ದೀರಾ ನೀವು? ಅಯ್ಯೋ, ಯಾವ MLA ನೋಡಿಲ್ಲ, ಯಾರನ್ನೂ ನೋಡಿಲ್ಲ ನಾವು. ನಮ್ಮ ಕಾಲೋನಿ ಕಡೆ ಕಸದ ಗಾಡಿನೇ ಬರಲ್ಲ. ಮೇನ್ ಪ್ರಾಬ್ಲಮ್ಮು ವಾಟರ್ ಪ್ರಾಬ್ಲಮ್ ಜಾಸ್ತಿ. ಈ ಕಡೆ ಮೋರಿ ನೀಟಾಗಿಲ್ಲ. ಇನ್ನೊಂದು ಇದು ಸ್ಯಾನಿಟರಿ ಬಗ್ಗೆ ಬಿಟ್ಕೊಂಡು ಯಾರು ನೋಡಿಲ್ಲ. ಇನ್ನೂ ಹರಿತಾ ಇದೆ ಅಲ್ಲಿ, ಯಾರು ಅಬ್ಸರ್ವೇ ಮಾಡಲ್ಲ, ಯಾರು ಬರೋದು. ನಾನು ಕೇಳ್ಪಟ್ಟೆ, ಇರೋ ಬರೋ ಸಮಸ್ಯೆ ಎಲ್ಲ ಇಲ್ಲೇ ಇದೆಯಂತಲ್ಲ ಅಂತ. ಇದೆ. ಅಕ್ಕಿ 3 kg ಕೊಡ್ತಾರೆ. ಅಕ್ಕಿ ಬರೀ 3 kg? 3 kg ಅಕ್ಕಿ, 2 kg ರಾಗಿ, ಮತ್ತೆ 5 kg ಫ್ರೀ ಅಂದ್ರು. 10 kg ಫ್ರೀ ಅಂತಾರೆ. ಮಾತಾಡೋದಕ್ಕೆ 5 kg ಫ್ರೀ ಅಂತಾರೆ, 10 kg ಫ್ರೀ ಅಂತಾರೆ. 40 ಮನೆ ಬಾಳೆ ಕೊಟ್ಟಿದ್ದು ನಾನು, ಸ್ವಂತ ಊರ್ನವನೇ. ಯಾವ ಒಯ್ಯೋದು? ಯಾರು ನಿಮ್ಮ ಹೆಸರೇನ್ರಿ? ಗಿರೀಶ ದೊಡ್ಡಬಿರುಕಲ್ ಅಂತ. ದೊಡ್ಡಬಿದ್ರಕಲ್ ಗಿರೀಶ್ ಅವ್ರೆ? KRS ಲೀಡ್ರು ನಾನು. KRS ಲೀಡ್ರು. ನಿಮ್ ಲೀಡರ್ ಯಾರು? ನಾನು ಓದ್ಸತಿ MLA ಎಲೆಕ್ಷನ್ ನಿಂತಿದ್ದೆ. ಹೌದಾ? ಏನ್ ನಿಮ್ಮ ಹೆಸರು? ಗಿರೀಶ ಅಂತ. ಗಿರೀಶ್ ಅವ್ರು ಹೋದ್ಸತಿ MLA ಎಲೆಕ್ಷನ್ ನಿಲ್ತಿದಾರೆ. ನಿಮ್ MLA ಯಾರು? MLA ಬಂದು ಇವನು ST ಸೋಮಶೇಖರ್ ಬಂದಿದ್ರ ಅವ್ರ ಇಲ್ಲಿಗೆ? ಯಾವ ಓದ್ತಾನೆ ಅಷ್ಟೇ. ಅವ್ನ್ ಕಟ್ಕೊಂಡು ನಾವೇನ್ ಮಾಡ್ಬೇಕಾಗದೆ? ಯಾಕೆ ನಿಮ್ಗೆ ಇಲ್ಲಿ ರೋಡ್ ರೆಡಿ ಆಗಬಾರ್ದ? ಅವ್ನು ಮಾಡೋದ ಗುರುಗಳೇ. ಅವನೇನಿದ್ರು ಕಷ್ಟ ಸುಖಕ್ಕೆ ಬರಲ್ಲ, ದುಡ್ಡು ಮಾತ್ರ ಬರ್ತಾನೆ. ಮಂಜುಳಾ ಅವ್ರೆ, ಎಷ್ಟು ಸಲ ನೀರು ಬರುತ್ತೆ? ಎಷ್ಟು ಸಲ ನೀರು ಕುಡಿತೀರಿ? ಸರಿ ಸರ್, ವಾರಕ್ಕೊಂದ್ಸರಿ ಅಷ್ಟೇ. ವಾರಕ್ಕೊಂದೇ ಸಲ? ವಾರಕ್ಕೊಂದೇ ಸರಿ ಫಿಲ್ಟರ್ ನೀರು ತಮ್ಮಂದು, ದುಡ್ಡು ಕೊಟ್ಟು ನೀರು ತಮ್ಮಂದು ಕುಡಿಬೇಕು ಸರ್. ಏನ್ ನಿಮ್ಮ ಹೆಸರು? ಪವನ್ ಅಂತ. ಏನ್ ಓದ್ತಾ ಇರೋದು? ಡಿಗ್ರಿ. ಬಾರಪ್ಪ, ಡಿಗ್ರಿ ಓದ್ತಿರೋ ಹುಡುಗ ಮುಂದೆ ಬಂದು ಮಾತಾಡಬೇಕು. ಅಮ್ಮನೇ ಮಾತಾಡ್ದವ್ರೆ. ಹೆಂಗಪ್ಪ MLA ಗಿಮ್ಮೆಲೆ ಕೇಳಬಾರ್ದ? ನೀನು ಓದ್ತಾ ಇದೆಯಾ? ಸರ್ ಅವ್ರೆಲ್ಲಿ ಬರೋದೇ ಇಲ್ಲ ಸರ್. ಇಲ್ಲಿ ಇದು ದಲಿತ ಇದು ಅಂತ ಬರಲ್ಲ ಅವರು. ಇಲ್ಲಿಂದ ಆ ರೋಡು ಫುಲ್ಲು ದಲಿತರ ರೋಡು ಅಂತೇಳಿ MLA ಇಲ್ಲಿ ಬರಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ದಲಿತರ ರೋಡು, ದಲಿತರ ಕ್ವಾರ್ಟರ್ಸ್ ಅಂತೇಳಿ MLA ಇಲ್ಲಿ ಬರಲ್ಲ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಿದ್ರಕಲ್ಲು ಅನ್ನುವಂಥ ಒಂದು ಊರಿಗೆ ಬಂದಿದ್ದೇವೆ. 2 ಕಾಸು ಪಿಸಾಕ್ತಾರೆ, ದುಡ್ಡು ಗಾಸೆ ಬಿದ್ದು ಓಟ್ ಹಾಕ್ಬಿಡ್ತಾರೆ. ಕಾಲ್ವನಿ ಅಂದ್ಬಿಟ್ಟು ಎಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇದು ದಲಿತ ಇದು ಅಂತ ಬರಲ್ಲ ಅವರು. ಹೆಂಗೆ ನಿಮ್ಮ MLA? ಈ ರೋಡ್ಗೆ ಎಲ್ಲಿ ಬರ್ತಾರೆ? ಮಾನ ಮರ್ಯಾದೆ ಇರ್ತೈತೆ ರೋಡಿಗೆ ಬರಕ್ಕೆ. ಎಷ್ಟು ದಿನಕ್ಕೊಂದ್ಸಲ ನೀರು ಬರುತ್ತೆ? ವಾರಕ್ಕಾದ್ರೂ ಅಷ್ಟು, 15 ದಿನಕ್ಕಾದ್ರೂ ಆಯ್ತು. ಕಾವೇರಿ ನೀರಿಲ್ಲ? ಇಲ್ಲ. ಬೋರ್ ನೀರಿಲ್ಲ? ಇಲ್ಲ. ಎಲ್ಲ ಟ್ಯಾಂಕರ್ ನೀರೇ? ಟ್ಯಾಂಕರ್ ನೀರೇ.
ಎಮ್ ಎಲ್ ಎ ಹೆಂಗೆ? ಅಲ್ಲ ಮೇಡಮ್ ಬರಲ್ಲ ಕಣ್ರಿ ಸರ್ರು ನಿಮ್ಮ ಎಮ್ ಎಲ್ ಎ ಇಲ್ವಾ? ಜನ ಅಕ್ಕಿ ಕೊಡ್ತಾರೆ ಈ ಕಡೆ ನಾ ಕಡೆಗೆ ಆ ಕಡೆ ಈ ಕಡೆ ನಾ ಕಡೆಗೆ ಆ ಕಡೆ ಈ ಕಡೆಗೆ ಯಾವ ಕಡೆ ಇರ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಅವ್ರಿಗೆ. ಎಷ್ಟು ಸೋಮಶೇಖರ್ ಬಂದಿದ್ರು ಅವ್ರು ಇಲ್ಲಿಗೆ? ಯಾವ ಓದ್ತಾನೆ ಅಷ್ಟೇ, ಅವ್ನ್ ಕಟ್ಕೊಂಡು ನಾವೇನ್ ಮಾಡ್ಬೇಕಾಗದೆ? ಬಂತ ಗೃಹಲಕ್ಷ್ಮಿ? ಇಲ್ಲ ಸರ್, ಇಲ್ಲ ಬಂದಿಲ್ಲ. ಇಲ್ಲ ನಮಗೆ ಬಂದೇ ಇಲ್ಲ. ಅಂದ್ರೆ 6 ತಿಂಗಳಾಗೋಯ್ತಣ್ಣ. ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಕಡೆ ಕಾಲೋನಿ ಕಡೆ ಇದುವರೆಗೂ MLA ಕಾಲಿಟ್ಟಿಲ್ಲ. ಯಾರು ಕೂಡ ಬಂದು ನೋಡೋರು ಗತಿ ಇಲ್ಲ. ಇಡೀ ಬೆಂಗಳೂರಿನಲ್ಲಿ ಇರುವಂಥ ಸಮಸ್ಯೆಗಳೆಲ್ಲ ಒಂದೇ ಏರಿಯಾದಲ್ಲಿವೆ, ಆದರೆ ನೋಡೋರು ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ, ಕೇಳೋರು ಕೂಡ ದಿಕ್ಕಿಲ್ಲ. ನಾವು ರಿಪಬ್ಲಿಕ್ ಕನ್ನಡ ಈಗ ಅಲ್ಲಿ ಬಂದು ಈ ಸಮಸ್ಯೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆದಷ್ಟು ಬೇಗ ಎಸ್ ಟಿ ಸೋಮಶೇಖರ್ ಬರಬೇಕು, ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಅಲ್ಲಿವರೆಗೂ ಕೂಡ ನಾವು ಕೂಡ ಬಿಡೋದಿಲ್ಲ. ಬೆಂಗಳೂರಿನ ಮತ್ತೊಂದು ಮಗದೊಂದು ಗಲ್ಲಿಗೂ ಕೂಡ ನಾವು ಹೋಗ್ತೀವಿ. ಅಲ್ಲಿವರೆಗೂ ಕೂಡ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.